ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೌಕರಿಗಳೆಲ್ಲ ನನ್ನ ಸ್ನೇಹಿತರಿಗೆ ಸಹೋದರಿಗೆ ನಮಸ್ಕಾರ. ಗೆಳೆಯರೆ, ಈಗಾಗಲೇ ನಾನು GTTC ಕ್ಲಾಸನ್ನು ಸ್ಟಾರ್ಟ್ ಮಾಡಿದ್ದೆ ಹಾಗೂ ಹಲವಾರು ವಿಡಿಯೋಸನ್ನು ಯೂಟ್ಯೂಬಲ್ಲಿ ಹಾಕಿದ್ದೀನಿ. ಸೊ ಇದರಲ್ಲಿ ಇವತ್ತು ನಾವು ಮಾಡ್ತಿರೋ ಕ್ಲಾಸ್ ಬಂದು ಕ್ಲಾಸ್ ನಂಬರ್ 19 ಆಗಿರುತ್ತೆ. ಓಕೆ, ಕ್ಲಾಸ್ 18 ತನಕ ನಾವು ಆಲ್ರೆಡಿ ಮಾಡಿದ್ದೀವಿ. ಸೊ ಟುಡೇಸ್ ಕ್ಲಾಸ್ ಸೆಷನ್ ವಿಲ್ ಬಿ ಆಫ್ 19th ಕ್ಲಾಸ್ ಸೆಷನ್. ಓಕೆ, ಸೊ GTTC ಕ್ಲಾಸಸ್ ಸ್ಪೆಸಿಫಿಕಲಿ ಫಾರ್ ಮೆಕಾಟ್ರಾನಿಕ್ಸ್, ECE ಹಾಗೂ ಟ್ರಿಪಲ್ ಅವರಿಗೆ ನಾವು ಮಾಡ್ತಿರೋಂಥ ಟೆಕ್ನಿಕಲ್ ಪೇಪರ್ ಇದು. ಸೊ ಪೊಸಿಷನ್ಸ್ ಬಂದು ಆಲ್ರೆಡಿ ನಿಮ್ಗೆ ತಿಳಿದಿರೋ ಪ್ರಕಾರ 74ರಿಂದ 98 ವೇಕೆನ್ಸೀಸ್ ಮಾಡಿದ್ದಾರೆ. ಜಾಸ್ತಿ ಮಾಡಿದ್ದಾರೆ ಗೈಸ್. ಯೂಶಲಿ 74 ಇತ್ತು, ಈಗ 98 ಮಾಡಿದ್ದಾರೆ. ಇನ್ನು ಹೈದರಾಬಾದ್ ಕರ್ನಾಟಕ ಬಗ್ಗೆ ಒಂದು ಕ್ಲಾರಿಟಿ ಕೊಟ್ಟಿಲ್ಲ. ಲೆಕ್ಚರರ್ ಪೋಸ್ಟ್ ಅವರಿಗೆ ಆ್ಯಕ್ಚುಲಿ ಏಜ್ ಲಿಮಿಟ್ ಜಾಸ್ತಿ ಮಾಡಬೇಕಿತ್ತು, ಅದ್ರ ಬಗ್ಗೆನೂ ಇನ್ನೂ ಕ್ಲಾರಿಟಿ ಕೊಟ್ಟಿಲ್ಲ. ಬಟ್ ಆದರೂ ಏಜ್ ಲಿಮಿಟ್ ಏನಂತ ಹೇಳ್ಬಿಟ್ಟು ಮೆನ್ಷನ್ ಮಾಡಿಬಿಟ್ಟಿದ್ದಾರೆ. 30 ವರ್ಷ 32 ವರ್ಷ ಅವಧಿ SC/ST ಗೆ ಮ್ಯಾಕ್ಸಿಮಮ್. ಓಕೆ, ಆ್ಯಂಡ್ ಅದರ್ಸ್ ಆ್ಯಸ್ ಪರ್ ದ ರೀಸೆಂಟ್ ಕ್ಲಾಸಿಫಿಕೇಶನ್ ಕೊಟ್ಟಿರೋ ವಿಡಿಯೋನ ವಾಚ್ ಮಾಡಿ. ಆ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಹಾಕಿರ್ತೀನಿ. ಯಾರ್ಯಾರು ವಾಚ್ ಮಾಡಿಲ್ಲ, ವೇಕೆನ್ಸಿ ಟೇಬಲ್ದು ಡೀಟೇಲ್ ಟೇಬಲ್ ಇದೆ ವಿತ್ ರೆಸ್ಪೆಕ್ಟ್ ಯುವರ್ ಕ್ಯಾಟಗಿರಿ ಆಗಿರ್ಬೋದು ಹಾಗೂ ನಿಮ್ಮ ಏಜ್ ಲಿಮಿಟ್ ಆಗಿರ್ಬೋದು, ಅದ್ರ ಬಗ್ಗೆ ಮೆನ್ಷನ್ ಮಾಡಿದ್ದಾರೆ. ಹಾಗೂ ಪೊಸಿಷನ್ಗೆ ಎಷ್ಟೆಷ್ಟು ವೇಕೆನ್ಸೀಸ್ ಇದೆ ಅಂತಲೂ ಕೊಟ್ಟಿದ್ದಾರೆ. ನೋಡ್ಕೊಳ್ಳಿ. ಮೆಕಾಟ್ರಾನಿಕ್ಸ್ಗೆ ಒಳ್ಳೆ ವೇಕೆನ್ಸೀಸ್ ಇದ್ದಾವೆ. ಮೆಕಾಟ್ರಾನಿಕ್ಸ್ ECEಗೆ ಮಾಸ್ಟರ್ಸ್ ಆ್ಯಸ್ ವೆಲ್ ಆಸ್ ಫಾರ್ ಡಿಪ್ಲೊಮಾ ಹೋಲ್ಡರ್ಸ್ಗೆ ಒಳ್ಳೆ ಅವಕಾಶ ಇದೆ. ಹಾಗೂ ಟ್ರಿಪಲ್ ಅವ್ರಿಗೂ 4 ವೇಕೆನ್ಸೀಸ್ ಫಾರ್ ಡಿಪ್ಲೊಮಾ ಇದೆ. ಓಕೆ, ಆ್ಯಂಡ್ ಅದರ್ಸ್ ಅಂತಂದರೆ 10 ಟೋಟಲ್ 10+10 ವೇಕೆನ್ಸೀಸ್ ಡಿಪ್ಲೊಮಾ ಮೆಕಾಟ್ರಾನಿಕ್ಸು ಹಾಗೂ 13 ವೇಕೆನ್ಸೀಸ್ ಮಾಸ್ಟರ್ಸ್ ಮಾಡಿದವ್ರಿಗಿದೆ ಮೆಕಾಟ್ರಾನಿಕ್ಸಲ್ಲಿ. ECE ಸಹ ಅದೇ ಥರ 10 ವೇಕೆನ್ಸಿ ಡಿಪ್ಲೊಮಾ ಅವ್ರಿಗಿದೆ ಹಾಗೂ ಮಾಸ್ಟರ್ಸ್ ಮಾಡಿದವ್ರಿಗೆ 13 ವೇಕೆನ್ಸೀಸ್ ಇದೆ. ಒಳ್ಳೆ ಅವಕಾಶ ಗಾಯ್ಸ್, ಇದು ಮಾತ್ರ ಬಿಟ್ಕೋಬೇಡಿ. ಓಕೆ, ಒಳ್ಳೆ ಪ್ಯಾಕೇಜ್ ಇದೆ. ಓಕೆ, ಆ್ಯಸ್ ವೆಲ್ ಆಸ್ GTTC ಅಂತಂದರೆ ಲೆಕ್ಚರ್ ಪ್ರೊಫೆಷನ್ ಇಸ್ ಆಲ್ವೇಸ್ ದ ಬೆಸ್ಟ್ ಪ್ರೊಫೆಷನ್ ಅಂತ ಹೇಳ್ತಾರೆ. ಡು ನಾಟ್ ಮಿಸ್ ದ ಆಪರ್ಚುನಿಟಿ. ಆ್ಯಂಡ್ ಈ ಆಲ್ರೆಡಿ ಸಿಲೆಬಸ್ಸನ್ನು ಅವ್ರು ಮೆನ್ಷನ್ ಮಾಡಿದ್ರು. ಆ್ಯಸ್ ಪರ್ ದ ಸಿಲೆಬಸ್, ಓಕೆ, ಆ್ಯಸ್ ಪರ್ ಸಿಲೆಬಸ್ ಕೋರ್ಸ್ ಬೇಕು ಅಂತಂದರೆ ಕೋರ್ಸ್ ಅವೈಲೇಬಲ್ ಇದೆ ನಮ್ಮ ಹತ್ರ. ಓಕೆ, ಕೋರ್ಸ್ ಅವೈಲೇಬಲ್ ಇದೆ ಫಾರ್ ಆಲ್ ದ 3 ಮೆಕಾಟ್ರಾನಿಕ್ಸ್, ECE ಹಾಗೂ ಟ್ರಿಪಲ್ ಲೆಕ್ಚರ್ಸ್ಗೆ ಹಾಗೂ ಇನ್ಸ್ಟ್ರಕ್ಟರ್ಸ್ ಆ್ಯಂಡ್ ಟೆಕ್ನಿಷಿಯನ್ ಗ್ರೇಡ್ 3 ಅವರಿಗಿದೆ. ಸೊ ಹೆಚ್ಚಿನ ಮಾಹಿತಿಗಾಗಿ ಈ ನಂಬರ್ಗೆ ಕರೆ ಮಾಡಿ ಗೈಸ್. ಓಕೆ, ಸೊ ಟುಡೇಸ್ ಕ್ಲಾಸ್ನ ಬಿಗಿನ್ ಮಾಡೋಣ ಅಂತ. ಯಾರ್ಯಾರು ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ದಟ್ ನಿಮಗೆ ಎವ್ರಿ ಅಪ್ಡೇಟು ನಾನು ಏನೇ ಹಾಕಿದ್ರೂ ಸಹ ನಿಮ್ಗೆ ಗೊತ್ತಾಗುತ್ತೆ. ಸೊ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿಬಿಟ್ಟು ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ದಟ್ ಈಚ್ ಆ್ಯಂಡ್ ಎವ್ರಿ ಅಪ್ಡೇಟ್ ವಿಚ್ ಎವರ್ ಐ ಪೋಸ್ಟ್ ಯು ವಿಲ್ ಬಿ ನೋಟಿಫೈಡ್ ಗೈಸ್. ಓಕೆ, ಹಾಗೂ ಈ ವಿಡಿಯೋನ ಕೊನೆ ತನಕ ವಾಚ್ ಮಾಡಿ. ಇನ್ ಕೇಸ್ ಎನಿ ಡಿಸ್ಕ್ರಿಪೆನ್ಸಿ ಅನಿಸಿದ್ರು ನಿಮಗೆ ಹಾಗೂ ಮೆಥಡ್ ಆಫ್ ಟೀಚಿಂಗ್ ಆಗಿರ್ಬೋದು ಆರ್ ಎನಿ ಅದರ್ ಕಮೆಂಟ್ಸ್ ಇದ್ದರೂ ಸಹ ಪ್ಲೀಸ್ ಡೂ ಕಮೆಂಟ್ ಇನ್ ದ ಕಮೆಂಟ್ ಬಾಕ್ಸ್ ಸೊ ದಟ್ ವಿ ವಿಲ್ ಟ್ರೈ ಟು ಡೂ ದ ಬೆಸ್ಟ್ ಫಾರ್ ಆಲ್ ಅವರ್ ಸ್ಟೂಡೆಂಟ್ಸ್. ಓಕೆ, ಸೊ ಲೆಟ್ ಅಸ್ ಕಂಟಿನ್ಯೂ ಗೈಸ್ ಫಾರ್ ದ ಟುಡೇ ಸೆಷನ್ ವಿತೌಟ್ ವೇಸ್ಟಿಂಗ್ ದ ಟೈಮ್. ನೋಡಿ, ದ ಫಸ್ಟ್ ಕ್ವಶನ್ ಆಫ್ ಟುಡೇಸ್ ಕ್ಲಾಸ್ ಬಂದು ಮೈನ್ ಕಾಂಪೊನೆಂಟ್ ಇನ್ ಆನ್ ಎಲೆಕ್ಟ್ರಾನಿಕ್ ಫ್ಯಾನ್. ಓಕೆ, ಮೈನ್ ಕಾಂಪೊನೆಂಟ್ ಇನ್ ಆನ್ ಎಲೆಕ್ಟ್ರಾನಿಕ್ ಫ್ಯಾನ್ ರೆಗ್ಯುಲೇಟರ್ ಆರ್ ಯಾವ್ದು. ನೋಡಿ, ಎಲೆಕ್ಟ್ರಾನಿಕ್ ಫ್ಯಾನ್ ರೆಗ್ಯುಲೇಟರ್ ಅಂತಂದ್ರೆ ಫ್ಯಾನ್ ರೆಗ್ಯುಲೇಟರ್ ಇಲ್ಲಿ ಏನಿರುತ್ತೆ? ಫ್ಯಾನ್ ರೆಗ್ಯುಲೇಟರ್ ಅಂದೇನು? ಒಂದು ಪಾಟ್, ರೈಟ್? ಇಲ್ಲಿ ಮೇ ಬಿ ವೈಂಡಿಂಗ್ ಇರ್ಬೋದು ಅಥವಾ ರೆಸಿಸ್ಟೆನ್ಸ್ ಇರ್ಬೋದು. ಪಾಟ್ ಟೈಪ್ ಮಾಡಿದೆ ಇದನ್ನ ಪಾಟ್ ರೆಸಿಸ್ಟೆನ್ಸ್ ಆರ್ ಪೊಟೆನ್ಶಿಯೋಮೀಟರ್ ಅಂತ ಕರಿತೀವಿ. ಈ ಥರ ರೆಗ್ಯುಲೇಟರ್ಸು ಸಹ ನಾವು ನೋಡಿರ್ತೀವಿ. ಆ್ಯಂಡ್ ಮೋಸ್ಟ್ ಆಫ್ ದಿ ಟೈಮ್ ಮೈನ್ ಕಾಂಪೊನೆಂಟ್ ಅದು ಎಲೆಕ್ಟ್ರಾನಿಕ್ ಫ್ಯಾನ್ ರೆಗ್ಯುಲೇಟರ್ ಬಂತು ಅಂತಂದರೆ ಎಲೆಕ್ಟ್ರಾನಿಕಲ್ಲಿ ನಾವು ಹೇಗೆ ಮಾಡ್ತೀವಿ? ಸ್ಮೂತ್ ರೆಗ್ಯುಲೇಷನ್ ಇರುತ್ತೆ, ರೈಟ್? ಸ್ಮೂತ್ ರೆಗ್ಯುಲೇಷನ್ ಇರುತ್ತೆ, ನೋಡಿರ್ತೀರ. ನಾವು ಟಕ್ 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 ಅಂತಿರಲ್ಲ, ಟಕ್ 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 ಅಂತಿದ್ರೆ ಅದು ಪಾಟ್ ಇರುತ್ತೆ. ಓಕೆ, ಸ್ವಿಚಿಂಗ್ ಮೆಥಡಾಲಜಿ. ಬಟ್ ಇಲ್ಲಿ ಎಲೆಕ್ಟ್ರಾನಿಕ್ ಅಂತಂದರೆ ನಾವು ಯಾವ್ದು ಯೂಸ್ ಮಾಡಬೇಕಾಗುತ್ತೆ? ಫ್ಯಾನ್ ಕಂಟ್ರೋಲ್ ಅಂತಂದೆ. ಫ್ಯಾನ್ ಯೂಶಲಿ ವಿ ರನ್ ಆನ್ AC ಸಪ್ಲೈ. ಸೊ AC ಕಂಟ್ರೋಲ್ಡ್ಗಂತಾನೆ ನಾವು ಒಂದು ಎಲೆಕ್ಟ್ರಾನಿಕ್ ಕಾಂಪೊನೆಂಟ್ ಇದೆ, ಅದು ನಮ್ಮ ಟ್ರಯಾಕ್. ಓಕೆ, ಟ್ರಯಾಕ್ ಯೂಸ್ ಮಾಡ್ತೀವಿ ಜಾಸ್ತಿ ನಾವು. ಹಾಗೂ ಡಯೋಡ್ ಫಾರ್ ಸ್ವಿಚಿಂಗ್. ಓಕೆ, ಯಾಕೆ? ಯೂನಿಡೈರೆಕ್ಷನಲ್ ಕರೆಂಟ್ ಫ್ಲೋ ಆಗೋದಕ್ಕೆ ಅಂತ ಹೇಳ್ಬಿಟ್ಟು ಯೂಸ್ ಮಾಡ್ತೀವಿ. ಇನ್ ಕೇಸ್ ರಿವರ್ಸ್ ಕರೆಂಟ್ ಬಂದರೂ ಸಹ ಬ್ಲಾಕ್ ಮಾಡೋದಕ್ಕೂ ಯೂಸ್ ಮಾಡ್ತೀವಿ. ಡಯೋಡ್ ಯು ಕ್ಯಾನ್ ಯೂಟಿಸ್ ಇಟ್ ಆಸ್ ಎ ಯೂನಿಡೈರೆಕ್ಷನಲ್ ಕರೆಂಟ್ ಆರ್ ಯು ಕ್ಯಾನ್ ಯೂಸ್ ಇಟ್ ಆಸ್ ಎ ಫ್ರೀ ವಿಲಿಂಗ್ ಡಯೋಡ್ ಸಹ ಯೂಸ್ ಮಾಡ್ಬೋದು. ಓಕೆ, ಸೊ ವಿ ಯೂಸ್ ದೀಸ್ ಬೋತ್ ಟ್ರಯಾಕ್ ಆಸ್ ವೆಲ್ ಆಸ್ ಡಯೋಡ್ ಫಾರ್ ಎಲೆಕ್ಟ್ರಾನಿಕ್ ಫ್ಯಾನ್ ರೆಗ್ಯುಲೇಟರ್ ಗೈಸ್. ವೆರಾಸ್ IGBT ನಾವು ರೆಕ್ಟಿಫೈರ್ಸ್ ಜಾಸ್ತಿ ಯೂಸ್ ಮಾಡ್ತೀವಿ, ನಾಟ್ ಫಾರ್ ಎನಿ ಫ್ಯಾನ್ ಕಂಟ್ರೋಲ್.
ವೆರಸ್ ಹೈ ವ್ಯಾಟೇಜ್ ರೆಸಿಸ್ಟೆನ್ಸ್ ಅಂತಂದ್ರೆ ದಿಸ್ ಇಸ್ ಫಾರ್ ಪವರ್ ಲಾಸ್ಗೆ ಅಂತ ಹೇಳ್ಬಿಟ್ಟು ನಾವು ಒಂದು ವ್ಯಾಟೇಜ್ ರೆಸಿಸ್ಟೆನ್ಸ್ ಹಾಕ್ತೀವಿ ಇನ್ ಆರ್ಡರ್ ಟು ಪ್ರೊಟೆಕ್ಟ್ ದ ಸರ್ಕ್ಯೂಟ್ ಫ್ರಮ್ ದ ಓವರ್ ವೋಲ್ಟೇಜ್ ಆರ್ ಫ್ರಮ್ ದ ಓವರ್ ವೋಲ್ಟೇಜ್ ಪ್ರೊಟೆಕ್ಷನ್ಸ್ ಅಂತ ಯೂಸ್ ಮಾಡ್ತೀವಿ. ಅಂಡ್ ವೆರಸ್ ಟ್ರಾನ್ಸಿಸ್ಟರ್ಸ್ ಅಂಡ್ ಡಯೋಡ್ಸ್ ಓನ್ಲಿ ಡಯೋಡ್ಸ್ ಯೂಸ್ ಮಾಡ್ತೀವಿ, ಟ್ರಾನ್ಸಿಸ್ಟರ್ಸ್ ಯೂಸ್ ಮಾಡಲ್ಲ. ಟ್ರಾನ್ಸಿಸ್ಟರ್ಸ್ ಅಂತಂದ್ರೆ ಆಂಪ್ಲಿಫೈಯಿಂಗ್ ಯೂಶಲಿ ಜಾಸ್ತಿ ಯೂಸ್ ಮಾಡ್ತೀವಿ, ಅಂಡ್ ಡಯೋಡ್ಸ್ ಫಾರ್ ಯೂನಿಡೈರೆಕ್ಷನಲ್ ಆರ್ ಫ್ರೀ ವೀಲಿಂಗ್ ಡಯೋಡ್. ಓಕೆ, but for fan regulation we won't use transistors and diodes. We use only triac and diode, guys. Okay, the next question: maximum demand on a power station is less if nodi condition nodi maximum demand ಒಂದು ಪವರ್ ಸ್ಟೇಷನ್ ಮೇಲೆ ಕಡಿಮೆ ಇದೆ ಯಾವಾಗ, ಇಫ್ ನೋಡಿ ಇದು ಒಂದು ಕಂಡೀಷನ್. ಮ್ಯಾಕ್ಸಿಮಮ್ ಡಿಮ್ಯಾಂಡ್ ಒಂದು ಪವರ್ ಸ್ಟೇಷನ್ ಮೇಲೆ ಕಡಿಮೆ ಇದೆ ಅಂತಂದ್ರೆ ಏನ್ ಮೀನಿಂಗು? ನಮಗೆ ಡೈವರ್ಸಿಟಿ ಫ್ಯಾಕ್ಟರ್, ಲೋಡ್ ಫ್ಯಾಕ್ಟರ್ ಬಗ್ಗೆ ಗೊತ್ತಿದ್ರೆ ಇಲ್ಲಿ ಈಸಿಯಾಗಿ ನಾವು ಐಡೆಂಟಿಫೈ ಮಾಡ್ಬೋದು. ನೋಡಿ, ಲೋಡ್ ಫ್ಯಾಕ್ಟರ್ ಅಂತಂದ್ರೆ ಏನ್ ಹೇಳ್ತಾರೆ? ಆವರೇಜ್ ಲೋಡ್ ಬೈ ಮ್ಯಾಕ್ಸಿಮಮ್ ಡಿಮ್ಯಾಂಡ್ ಅಥವಾ ಪೀಕ್ ಡಿಮ್ಯಾಂಡ್ ಅಂತಾನು ನಾವು ಕರಿಬಹುದು. ಓಕೆ, ಇದು ಒಂದು ಕಂಡೀಷನ್. ಅಂಡ್ ಇನ್ನೊಂದೇನು ಡೈವರ್ಸಿಟಿ ಫ್ಯಾಕ್ಟರ್ ಅಂತ ಕೇಳ್ತಿದ್ರೆ ನಾನು DF ಅಂತ ಬರ್ತೀನಿ. ಡೈವರ್ಸಿಟಿ ಆರ್ ಡಿಮ್ಯಾಂಡ್ ಫ್ಯಾಕ್ಟರ್ ಅಂತಾನು ಬರುತ್ತೆ. ಡೈವರ್ಸಿಟಿ ಅಲ್ವಾ, ನಾನು ಡೈವರ್ಸಿಟಿ ಫುಲ್ ಆಗಿ ಬರಿತೀನಿ. ಡೈವರ್ಸಿಟಿ ಫ್ಯಾಕ್ಟರು ಯೂಶಲಿ ನಾವೇನ್ ಮಾಡ್ತೀವಿ ಅಂತಂದ್ರೆ ಕನೆಕ್ಟೆಡ್ ಲೋಡ್ ಬೈ ಮ್ಯಾಕ್ಸಿಮಮ್ ಡಿಮ್ಯಾಂಡ್ ಅಂತ ಬರ್ತೀವಿ. ಇದೇ ತರ ಡಿಮ್ಯಾಂಡ್ ಫ್ಯಾಕ್ಟರ್ ಅಂತ ಬರುತ್ತೆ, ಜಸ್ಟ್ ಆಪೋಸಿಟ್ ಆಫ್ ಡೈವರ್ಸಿಟಿ ಫ್ಯಾಕ್ಟರ್. ಓಕೆ, ಅಂದ್ರೆ ಏನು? ಮ್ಯಾಕ್ಸಿಮಮ್ ಡಿಮ್ಯಾಂಡ್ ಬೈ ಕನೆಕ್ಟೆಡ್ ಲೋಡ್, CL ಅಂತ ಬರ್ತೀನಿ. ಓಕೆ, ನೋಡಿ ಇಲ್ಲಿ ನೀವು ತಿಳ್ಕೊಬೇಕಿದ್ದು ಏನಂತಂದ್ರೆ ವೆರಿ ಇಂಪಾರ್ಟೆಂಟ್. ಮ್ಯಾಕ್ಸಿಮಮ್ ಡಿಮ್ಯಾಂಡ್ ಅಂತಂದ್ರೆ ನಾವು ಒಂದು ಸ್ಟೇಷನ್ ಅಲ್ಲಿ ನೀವು ಎಷ್ಟು ಮ್ಯಾಕ್ಸಿಮಮ್ ಕೊಡೋಕ್ಕಾಗುತ್ತೆ ಅಂತ ಡಿಫೈನ್ ಮಾಡೋದು. ಸೊ ಪವರ್ ಸ್ಟೇಷನ್ ಕೆಪಾಸಿಟಿ ಅಂತ ಒಂದು ಬರುತ್ತೆ, ಇಟ್ ಈಸ್ ಡೆಲಿವರಿಂಗ್ ಕೆಪಾಸಿಟಿ. ಮ್ಯಾಕ್ಸಿಮಮ್ ಡಿಮ್ಯಾಂಡ್ ಅಂತಂದ್ರೆ ಕಸ್ಟಮರ್ಸ್ ಅಥವಾ ಕನ್ಸ್ಯೂಮರ್ಸ್ ಕರೆನಿಂದ ಡಿಮ್ಯಾಂಡ್ ಎಷ್ಟಿದೆ ಆನ್ ದ ಪವರ್ ಸ್ಟೇಷನ್. ಓಕೆ, ಆನ್ ದ ಪವರ್ ಸ್ಟೇಷನ್ ಎಷ್ಟಿದೆ, ಬಟ್ ಅದಕ್ಕೆ ನಾವು ಎಷ್ಟು ಡೆಲಿವರಿ ಮಾಡ್ತಾ ಇದೀವಿ ಅದು ನಿಮಗೆ ಕನೆಕ್ಟೆಡ್ ಲೋಡ್ ಹತ್ರ ಬರುತ್ತೆ. ಸೊ ಈಗ ಡೈವರ್ಸಿಟಿ ಫ್ಯಾಕ್ಟರ್ ಅಂತ ಒಂದು ತಗೊಂಡ್ರೆ ನೋಡಿ, ನಿಮಗೆ ಮ್ಯಾಕ್ಸಿಮಮ್ ಡಿಮ್ಯಾಂಡ್ ಲೆಸ್ ಇದೆ ಪವರ್ ಸ್ಟೇಷನ್ ಮೇಲೆ ಅಂತಂದ್ರೆ ಕನೆಕ್ಟೆಡ್ ಲೋಡ್ ವಿತ್ ರೆಸ್ಪೆಕ್ಟ್ ಟು ಮ್ಯಾಕ್ಸಿಮಮ್ ಡಿಮ್ಯಾಂಡ್ ನಾವು ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ಯಾಕೆ ಅಂತಂದ್ರೆ ಪವರ್ ಸ್ಟೇಷನ್ ಮಾಡಿದ್ರೆ ಡೆಲಿವರಿ ಮಾಡುತ್ತೆ, ಹಾಗೂ ನಾವು ಎಷ್ಟು ಕನೆಕ್ಟ್ ಮಾಡ್ತೀವಿ ಅಷ್ಟು ಡೆಲಿವರಿ ಮಾಡುತ್ತೆ. ಮ್ಯಾಕ್ಸಿಮಮ್ ಡಿಮ್ಯಾಂಡ್ ನಾವು ಹೇಳ್ಬೇಕಾಗುತ್ತೆ. ಓಕೆ, ಸೊ ಈಗ ಮ್ಯಾಕ್ಸಿಮಮ್ ಡಿಮ್ಯಾಂಡ್ ಕಡಿಮೆ ಇದೆ ಅಂತಂದ್ರೆ ಡೈವರ್ಸಿಟಿ ಫ್ಯಾಕ್ಟರ್ ಏನಿರಬೇಕು? ಆಬ್ವಿಯಸ್ ಆಗಿ 3 ಇರಬೇಕು. ಓಕೆ, ಸೊ ದಿಸ್ ಇಸ್ ದ ರೈಟ್ ಆನ್ಸರ್. ಬಟ್ ಈಗ ಲೋಡ್ ಫ್ಯಾಕ್ಟರ್ ಬಗ್ಗೆ ಬಂದಾಗ ನೋಡಿ, ಆವರೇಜ್ ಲೋಡ್ ಅನ್ನೋದು ಏನಂತ ಗೊತ್ತಿರ್ಬೇಕು ನಮಗೆ. ಈ ಫ್ಯಾಕ್ಟರ್ ಗೊತ್ತಿಲ್ಲ, ಸೊ ಅದಕ್ಕಾಗಿ ನಾವು ಲೋಡ್ ಫ್ಯಾಕ್ಟರ್ ಬಗ್ಗೆ ಡಿಫೈನ್ ಮಾಡಕ್ ಬರಲ್ಲ. ವೆನ್ ಯು ನೋ ಅಬೌಟ್ ದ ಆವರೇಜ್ ಲೋಡ್ ಕಂಡೀಷನ್ಸ್, ಹೌ ಆವರೇಜ್ ಆಗಿ ಲೋಡ್ ಎಷ್ಟಿದೆ ಅಂತ ಗೊತ್ತಾದ್ರಾಗ ಮಾತ್ರನೇ ಯು ಕ್ಯಾನ್ ಡಿಫೈನ್ ದ ಲೋಡ್ ಫ್ಯಾಕ್ಟರ್. ಬಟ್ irrespective of knowing only the maximum demand ಕಡಿಮೆ ಇದ್ದಾಗ ಲೋಡ್ ಫ್ಯಾಕ್ಟರ್ ಆಬ್ವಿಯಸ್ಲಿ ಜಾಸ್ತಿ ಇರಬೇಕು. ಬಟ್ ದಿಸ್ ಯು ಕ್ಯಾನಾಟ್ ಚೂಸ್ ಬಿಕಾಸ್ ಇಟ್ ಬಿಕಮ್ಸ್ indefinite without knowing a average load capacity. average load ಗೊತ್ತಿದ್ರೆ ಮಾತ್ರನೇ you have to predict a load factor, but without knowing average load and maximum demand you cannot predict a load factor. So these both options will be a wrong option. But diversity factor ಗೆ connected load ಅನ್ನೋದು ನಾವು ಎಷ್ಟು ಕನೆಕ್ಟ್ ಮಾಡ್ತೀವಿ ಅಷ್ಟಾಗುತ್ತೆ. ಬಟ್ ಮ್ಯಾಕ್ಸಿಮಮ್ ಡಿಮ್ಯಾಂಡ್ ಇದ್ದಾಗ ಕನೆಕ್ಟೆಡ್ ಲೋಡ್ ಶುಡ್ ಆಲ್ವೇಸ್ ಬಿ ಲೆಸ್ ದನ್ ದ ಮ್ಯಾಕ್ಸಿಮಮ್ ಡಿಮ್ಯಾಂಡ್. ಆಬ್ವಿಯಸ್ ಆಗಿ ಕಡಿಮೆನೇ ಇರುತ್ತೆ. ಓಕೆ, ಆಬ್ವಿಯಸ್ ಆಗಿ ಕಡಿಮೆನೇ ಇರಬೇಕು. ಸೊ ಈಗ ಡೈವರ್ಸಿಟಿ ಫ್ಯಾಕ್ಟರ್ ಈಸ್ ಮೋರ್ ವಿತ್ ರೆಸ್ಪೆಕ್ಟ್ ಟು ದಿಸ್ ಕ್ವಶನ್ ಗೈಸ್. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. ಜಸ್ಟ್ ಫಾರ್ಮುಲಾಸ್ ನ ಮೆಮೊರೈಸ್ ಮಾಡಿ ಸೊ ದಟ್ ಇಟ್ ಹೆಲ್ಪ್ಸ್ ಯು ಗೈಸ್ ಇನ್ ಕ್ಲಿಯರಿಂಗ್ ದ ಎಕ್ಸಾಮಿನೇಷನ್. ಇನ್ನೊಂದು ನೋಡಿ, ದ ಟ್ರಾನ್ಸ್ಫಾರ್ಮರ್ core shall have dash. ನೋಡಿ, ಒಂದು ಟ್ರಾನ್ಸ್ಫಾರ್ಮರ್ ಅಂತ ತಗೊಂಡ್ರೆ ಓಕೆ, ಒಂದು ಟ್ರಾನ್ಸ್ಫಾರ್ಮರ್ ಅಂತ ತಗೊಂಡಾಗ ನಿಮಗೆ ಏನ್ ಬರುತ್ತೆ, ಏನೇನ್ ನೆನಪಾಗುತ್ತೆ? ಒಂದು ಟ್ರಾನ್ಸ್ಫಾರ್ಮರ್ ಅಂತ ಬಂದಾಗ ಮೇಜರ್ ಪೋರ್ಷನ್ ಇರೋದು ಯಾವುದು? ಇಂಡಕ್ಟಿವ್ ಪಾರ್ಟ್ ಯಾವ್ದು? ಎಲ್. ಓಕೆ, ಸೊ ಇಂಡಕ್ಟಿವ್ ಪಾರ್ಟ್ ಇದೆ, ಬಟ್ ಇದನ್ನ ನಾವು ಮಿಲಿ ಹೆನ್ರಿನಲ್ಲಿ ಬರಿತೀವಿ. ಬಟ್ ವೈಂಡಿಂಗಿಗೆ ಬೇಕಾಗಿರೋ
ಮೇಜರ್ ಥಿಂಗ್ ಅಂದ್ರೆ ಟ್ರಾನ್ಸ್ಫಾರ್ಮರ್ ಯಾವ ಪ್ರಿನ್ಸಿಪಲ್ ಮೇಲೆ ವರ್ಕ್ ಆಗುತ್ತೆ? ಮ್ಯೂಚುವಲ್ ಇಂಡ್ಯೂಸ್ಡ್ ಇ ಎಂ ಎಫ್, ರೈಟ್? ಎಂ ಎಫ್, ಮ್ಯೂಚುವಲ್ ಇಂಡ್ಯೂಸ್ಡ್ ಇ ಎಂ ಎಫ್. ಮ್ಯೂಚುವಲ್ ಇಂಡ್ಯೂಸ್ಡ್ ಇ ಎಂ ಎಫ್ ಅಂದ್ರೆ ಇಟ್ ಹ್ಯಾಪನ್ಸ್ ಡ್ಯೂ ಟು ದ ಮ್ಯಾಗ್ನೆಟಿಕ್ ಕಪ್ಲಿಂಗ್. ನೋಡಿ ಈ ಕಪ್ಲಿಂಗ್ ಬಂದ್ಬಿಟ್ಟು ಈ ಎರಡರ ನಡುವೆ ಕಡಿ ಆಗಿರೋ ಕಪ್ಲಿಂಗ್, ದಟ್ ಇಸ್ ಮ್ಯಾಗ್ನೆಟಿಕ್ ಕಪ್ಲಿಂಗ್, ಎಂ ಸಿ. ಮ್ಯಾಗ್ನೆಟಿಕ್ ಕಪ್ಲಿಂಗ್ ಅಂದಾಗ ಮ್ಯಾಗ್ನೆಟಿಕ್ ಫೀಲ್ಡ್ ಇಂದನೇ ನಮಗೆ ಏನಾಗುತ್ತೆ? ಟ್ರಾನ್ಸ್ಫರ್ ಆಗುತ್ತೆ. ಸುಮ್ಮನೆ ಜಸ್ಟ್ ರೌಂಡ್ ಆಗಿ ಹಾಕಿ ತೋರಿಸ್ತಾ ಇದ್ದೀನಿ. ಇಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಕ್ರಿಯೇಟ್ ಆಗುತ್ತೆ. ಇದರಲ್ಲಿ ಕ್ರಿಯೇಟ್ ಆಗಿರೋಂಥ ಮ್ಯಾಗ್ನೆಟಿಕ್ ಫೀಲ್ಡ್ ವೆನ್ ಇಟ್ ಲಿಂಕ್ಸ್ ವಿತ್ ದ ಸೆಕೆಂಡರಿ ಕಾಯಿಲ್, ದೆನ್ ಆನ್ ಇ ಎಂ ಎಫ್ ಇಸ್ ಇಂಡ್ಯೂಸ್ಡ್ ಇನ್ ದ ಸೆಕೆಂಡರಿ ಕಾಯಿಲ್. ಸೊ ಈ ಲಿಂಕ್ ಆಗ್ಬೇಕಂದ್ರೆ ಏನ್ ಬೇಕು? ಮ್ಯಾಗ್ನೆಟಿಕ್ ಫೀಲ್ಡ್ ಬೇಕು. ಸೊ ಮ್ಯಾಗ್ನೆಟಿಕ್ ಫೀಲ್ಡ್ ಎಕ್ಸಿಸ್ಟ್ ಆಗ್ಬೇಕಂದ್ರೆ ಏನ್ ಬೇಕು? ನಮಗೆ ಪರ್ಮಿಯಾಬಿಲಿಟಿ ಬೇಕು. ಸೊ ವೆರಿ ಮೇಜರ್ ಇಂಪಾರ್ಟೆಂಟ್. ಟ್ರಾನ್ಸ್ಫಾರ್ಮರ್ ಬಂದ್ಬಿಟ್ಟು ನಮ್ಗೆ ವರ್ಕ್ ಆಗೋದು ಕಂಪ್ಲೀಟ್ ಆಗಿ ಮ್ಯಾಗ್ನೆಟಿಕ್ ಫೀಲ್ಡ್ ಮೇಲೆ. ಸೊ ಮ್ಯಾಗ್ನೆಟಿಕ್ ಫೀಲ್ಡೇ ನಮಗೆ ಎಕ್ಸಿಸ್ಟ್ ಆಗಿಲ್ಲ ಅಂತಂದ್ರೆ ಟ್ರಾನ್ಸ್ಫಾರ್ಮರ್ ಇಸ್ ನಾಟ್ ಫಂಕ್ಷನಿಂಗ್. ಇನ್ನೂ ಒಂದು ಏನಂತಂದ್ರೆ ಚೇಂಜ್ ಇನ್ ಮ್ಯಾಗ್ನೆಟಿಕ್ ಫೀಲ್ಡ್ ಇರ್ಬೇಕು ಗಾಯ್ಸ್, ಅದು ಒಂದು ನೆನ್ಪಿಟ್ಕೊಳ್ಳಿ. ಎ ಚೇಂಜ್ ಇನ್ ಮ್ಯಾಗ್ನೆಟಿಕ್ ಫೀಲ್ಡ್ ಇದ್ದಾಗ ಮಾತ್ರನೇ ಟ್ರಾನ್ಸ್ಫಾರ್ಮರ್ ಫಂಕ್ಷನ್ ಇಸ್ ಪಾಸಿಬಲ್. ಇಫ್ ದೇರ್ ಈಸ್ ಓನ್ಲಿ ಎ ಕಾನ್ಸ್ಟಂಟ್ ಫೀಲ್ಡ್, ಟ್ರಾನ್ಸ್ಫರ್ ಆಕ್ಷನ್ is not possible. Transfer action not possible. Okay. So the right answer for this particular question, ಟ್ರಾನ್ಸ್ಫಾರ್ಮರ್ ಕೋರ್ಗೆ ಏನಿರಬೇಕು? ಕೋರ್ಗೆ ಅಂತಂದ್ರೆ ಯಾವುದು? ಇದರ ಸುತ್ತು ನಾವು ಸುತ್ತಿರುವಂತಹ ಒಂದು ಐರನ್ ಕೋರ್, ಆ ಕೋರ್ ಮುಖಾಂತರ ನಮಗೆ ಟ್ರಾನ್ಸ್ಫರ್ ಆಗೋದು. ಸೊ ಇದ್ರ ಮೇಲೆ ವೈಂಡಿಂಗ್ಸ್ ಈ ತರ ಇರುತ್ತೆ. ನಾನು ಹಾಕಿರೋ ತೋರಿಸಿರೋ ವೈಂಡಿಂಗ್ ಈ ಕೋರ್ ಮೇಲೆ ಇರುತ್ತೆ. ಸೊ ಆ ವೈಂಡಿಂಗ್ಸ್ ಮೇಲೆ ಆ ವೈಂಡಿಂಗ್ಸ್ಗೆ ಕರೆ ಪವರ್ ಬರಬೇಕು ಅಂತಂದ್ರೆ ನಮಗೆ ಈ ಕೋರ್ ಫಸ್ಟ್ ಮ್ಯಾಗ್ನೆಟೈಸ್ ಆಗುತ್ತೆ. ಆ ಮ್ಯಾಗ್ನೆಟೈಸೇಷನ್ ಇಟ್ ಡಿಪೆಂಡ್ಸ್ ಆನ್ ದ ಪರ್ಮಿಯಾಬಿಲಿಟಿ. ಓಕೆ, ನಾಟ್ ಆನ್ ರೆಸಿಸ್ಟೆನ್ಸ್, ನಾಟ್ ಆನ್ ಇಂಡಕ್ಟೆನ್ಸ್, ನಾಟ್ ಆನ್ ರೆಸಿಸ್ಟೆನ್ಸ್. ಓಕೆ, ಸೊ ದಟ್ಸ್ ಇಟ್ ಗೈಸ್ ಅಬೌಟ್ ಟುಡೇಸ್ ಕ್ಲಾಸ್. ಸೊ ನಿಮಗೆ ಏನಾದರೂ ಡೌಟ್ಸ್ ಇದೆ ಅಂತಂದರೆ ಪ್ಲೀಸ್ ಡೂ ಕಮೆಂಟ್ ಮಾಡಿ. ಆ್ಯಂಡ್ ನಾನು ಮಾಡಿರುವಂತಹ ಕಂಟೆಂಟ್ ನಿಮ್ಗೆ ಯೂಸ್ಫುಲ್ ಅನಿಸ್ತು ಅಂತಂದರೆ ದಯಮಾಡಿ ಲೈಕ್ ಮಾಡಿ ಗೈಸ್. ಆ್ಯಂಡ್ ಶೇರ್ ಮಾಡಿ ನಿಮ್ಮೆಲ್ಲ ಗೆಳೆಯರಿಗೆ ಅಥವಾ ನಿಮ್ಮ ಕಾಲೇಜ್ ಮೇಟ್ಸ್, ಕ್ಲಾಸ್ಮೇಟ್ಸ್ ಇರ್ಬೋದು, ಅವರೆಲ್ಲರಿಗೆ ಶೇರ್ ಮಾಡಿ. ಸೊ ದಟ್ ಇಟ್ ವಿಲ್ ಬಿ ಹೆಲ್ಪ್ಫುಲ್ ಫಾರ್ ಆಲ್ ದೋಸ್ ಸ್ಟೂಡೆಂಟ್ಸ್. ಓಕೆ, ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಓಕೆ, ಫಾರ್ ಆಲ್ ದ ನ್ಯೂ ಸಬ್ಸ್ಕ್ರೈಬರ್ಸ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ, ಬಿಕಾಸ್ ಯು ಗೆಟ್ ಆಲ್ ದ ಕಂಟಿನ್ಯೂಸ್ ಅಪ್ಡೇಟ್ ಗೈಸ್. ಸೊ ಸಬ್ಸ್ಕ್ರೈಬ್ ಮಾಡಿಕೊಂಡು ನೀವೇನು ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಇಟ್ಕೊಳ್ಳಿ. ಓಕೆ, ಆ್ಯಂಡ್ ಯಾರ್ಯಾರಿಗೆ ಕೋರ್ಸ್ ಬಗ್ಗೆ ಮಾಹಿತಿ ಬೇಕಿದೆ, ಓಕೆ, ಕೋರ್ಸ್ ಫಾರ್ ಮೆಕಾಟ್ರಾನಿಕ್ಸ್, ಇಸಿಇ ಹಾಗೂ ಟ್ರಿಪಲ್ ಇ, ಫಾರ್ ಆಲ್ ದ 3 ಬ್ರಾಂಚಸ್ ಕೋರ್ಸ್ ಅವೈಲೇಬಲ್ ಇದೆ ಆಸ್ ಪರ್ ಸಿಲೆಬಸ್. ಓಕೆ, ಸೊ ಅದಕ್ಕೆ ಮಾಹಿತಿ ಬೇಕು ಅಂತಂದ್ರೆ ದಯಮಾಡಿ ಈ ನಂಬರ್ ಕರೆ ಮಾಡಿ. ಓಕೆ, ಸೊ ಥ್ಯಾಂಕ್ ಯು ಗೈಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ಅಂಡ್ ಐ ವಿಶ್ ಯು ಆಲ್ ದಿ ಬೆಸ್ಟ್. ಸಿ ಯು ಇನ್ ದ ನೆಕ್ಸ್ಟ್ ಸೆಷನ್. ಸೊ ಏನಾದರೂ ಡೌಟ್ಸ್ ಇತ್ತಂತಂದ್ರೆ ಕಮೆಂಟ್ ಮಾಡಿ ಗೈಸ್. ಆ್ಯಂಡ್ ಇಫ್ ಎನಿ ಇಂಟ್ರೆಸ್ಟಿಂಗ್ ಕ್ವಶನ್ಸ್ ಪ್ಲೀಸ್ ಡೂ ಸೆಂಡ್ ಟು ಮಿ ದ ಸೇಮ್ ವಾಟ್ಸ್ಆ್ಯಪ್ ನಂಬರ್. ಸೊ ಈ ನಂಬರ್ ವಾಟ್ಸಪ್ ಇದೆ, ಯು ಕ್ಯಾನ್ ಟೆಕ್ಸ್ಟ್ ಆ್ಯಂಡ್ ಯು ಕ್ಯಾನ್ ಕಾಂಟ್ಯಾಕ್ಟ್, ಅಥವಾ ಕಾಲೇ ಮಾಡಿ ಆದರೂ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಓಕೆ, ಥ್ಯಾಂಕ್ ಯು ಗೈಸ್ ಅಂಡ್ ಐ ಸಿ ಯು ಇನ್ ದ ನೆಕ್ಸ್ಟ್ ಸೆಷನ್. ವಿಶ್ ಯು ಗುಡ್ ಡೇ.